ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಅನ್ಬಿಲೀವಬಲ್, ಜಸ್ಟ್ ಅನ್ಬಿಲೀವಬಲ್ ಮಗ. ರೆಕಾರ್ಡ್ ಎಲ್ಲ ಶಾಟರ್ ಆಗೋಗ್ಬಿಡ್ತು. ರೆಕಾರ್ಡ್ ನಿಲ್ಲದೇ ಇಲ್ಲ. ರೊನಾಲ್ಡೋ ಬಂದರು ಅಂತಂದರೆ ಯಾರು ಕೂಡ ಮುಂದಕ್ಕೆ ನಿಂತ್ಕೊಳಕ್ಕೆ ಆಗೋದು ಕೂಡ ಇಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ತಗೊಳ್ಳಿ, ಆ್ಯಸ್ ಎ ಇಂಡಿವಿಜುವಲು ಇವ್ರಿಗಿರೋ ಅಷ್ಟು ಫಾಲೋವರ್ ಬೇಸು ಯಾವ್ದಾರ ತಗೊಳ್ಳಿ, ನೀವು ಅಥ್ಲೀಟಾರ ತಗೊಳ್ಳಿ, ಆ್ಯಕ್ಟರ್ಸಾರ ತಗೊಳ್ಳಿ, ಯಾರನ್ನಾರ ತಗೊಳ್ಳಿ, ಯಾರಿಗೂ ಕೂಡ ಇಲ್ಲ. ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನೌನ್ಸ್ ನಾನಲ್ಲ, ರೊನಾಲ್ಡೋ ಇನ್ನೂ 24 ಅವರ್ಸ್ ಆಗಿಲ್ಲ, ಇನ್ನೂ ಒಂದು ದಿನ ಆಗಿಲ್ಲ, 22 ಅವರ್ಸ್ ಆಗಿದೆ ಅಷ್ಟೇ ಸದ್ಯದ ಮಟ್ಟಿಗೆ. ಆಗಲೇ 18.8 ಮಿಲಿಯನ್ ಫಾಲೋವರ್ಸ್ ಅಲ್ಲ, ಸಬ್ಸ್ಕ್ರೈಬರ್ಸು ಯೂಟ್ಯೂಬಲ್ಲಿ 18.8 ಮಿಲಿಯನ್, ಕ್ಲೋಸ್ ಟು 19 ಮಿಲಿಯನು. ಒಂದು ದಿನ ಆಗೋದ್ರು 24 ಅವರ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 20 ಮಿಲಿಯನ್ ಫಾಲೋವರ್ಸ್ ಅಂತ ಅಂದ್ಕೊಳ್ಳಿ. ಒಂದು ದಿನಕ್ಕೆ 20 ಮಿಲಿಯನ್ ಫಾಲೋವರ್ಸ್ ಅಂತಂದರೆ ಸಬ್ಸ್ಕ್ರೈಬರ್ಸ್ ಅಂದ್ರೆ ಲಿಟ್ರಲಿ ರೆಕಾರ್ಡ್ ಶಾಟರ್. ಇದು ಯಾರು ಕೂಡ ಈ ರೆಕಾರ್ಡ್ನ ನಮ್ಮ ಅಪ್ರಾಣಿಗೆ ಯಾರು ಬಂದರೂ ಕೂಡ ಇದನ್ನು ತಿಪ್ಪುರ್ಲಾಗ ಹೊಡೆದ್ರು ಕೂಡ ಇದನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಓವರ್ಟೇಕ್ ಮಾಡೋದಕ್ಕಾಗೋದಿಲ್ಲ. ವಿರಾಟ್ ಕೊಹ್ಲಿಗೆ ಇವಾಗ ಕಂಪೇರ್ ಮಾಡ್ಬೋದು ಸ್ವಲ್ಪ ಜನ. ವಿರಾಟ್ ಕೊಹ್ಲಿ ಓಪನ್ ಮಾಡಿದ್ರು ಸಹ ಈ ರೆಕಾರ್ಡ್ನ ಬೀಟ್ ಮಾಡೋದಕ್ಕಾಗೋದಿಲ್ಲ. ವಿತಿನ್ ಎ ಡೇ 20 ಮಿಲಿಯನ್ ಸಬ್ಸ್ಕ್ರೈಬರ್, ವಿತಿನ್ ಎ ಡೇ. ಲಿಟ್ರಲಿ ನಿಜವಾಗ್ಲೂ ಇದು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. 2 ಕೋಟಿ ಸಬ್ಸ್ಕ್ರೈಬರ್ಸು ಒಂದೇ ದಿನದಲ್ಲಿ ಅಂತಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಒಂದೇ ದಿನದಲ್ಲಿ ಬಂದಿದೆ ಗೋಲ್ಡನ್ ಪ್ಲೇ ಬಟನ್ನು. ನಾವು 2-3 ವರ್ಷ ಕಷ್ಟಪಟ್ಟರು, ಎಷ್ಟೋ ಜನ ಕ್ರಿಯೇಟರ್ಸ್ 5-5 ವರ್ಷ ಕಷ್ಟಪಟ್ಟರು ಒಂದು ಸಿಲ್ವರ್ ಪ್ಲೇ ಬಟನ್ ತಗೊಳ್ಳೋದಕ್ಕಾಗೋದಿಲ್ಲ, 100K ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಏನು ಗುರ್ರೋ, ನಿನಗೂ ರೊನಾಲ್ಡೋಗೂ ಒಂದೇನಾ, ನಿನಗೂ ರೊನಾಲ್ಡೋಗೂ ಕಂಪೇರ್ ಮಾಡ್ಕೊತಿದ್ಯಾ? ಸಿಲ್ವರ್ ಪ್ಲೇ ಬಟನ್ ತೊಗೊಳೋದಕ್ಕೆ 2 ವರ್ಷ ಸೈಕಲ್ ಹೊಡೆದಿದ್ದೀನಿ ನಾನು. ಲಿಟ್ರಲಿ ಗುರು, ಒಂದೇ ದಿನಕ್ಕೆ ಒಂದು ದಿನನೂ ಆಗಿಲ್ಲ ಗುರು, ಇನ್ನು ಆಗಲೇ ಗೋಲ್ಡನ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್ ಮಾಡಿಬಿಟ್ರೆ. ಸಿಲ್ವರ್ ಪ್ಲೇ ಬಟನ್ ಇಲ್ಲ, ಡೈರೆಕ್ಟ್ ಗೋಲ್ಡನ್ ಪ್ಲೇ ಬಟನು. ಇನ್ಫ್ಯಾಕ್ಟ್ ಸಿಲ್ವರ್ ಪ್ಲೇ ಬಟನ್ ಕೂಡ ಬಂದಿರುತ್ತೆ, ಗೋಲ್ಡನ್ ಪ್ಲೇ ಬಟನ್ ಎರಡು ಅಟ್ ಎ ಟೈಮ್ ಬಂದಿರುತ್ತೆ. ಅದರಲ್ಲಿ ಗೋಲ್ಡನ್ ಪ್ಲೇ ಬಟನ್ನ ಅನ್ಬಾಕ್ಸ್ ಮಾಡಿ ತೋರಿಸಿದ್ರೆ ಅವರ ಮಕ್ಕಳು ಮುಂದೆ. ಸೊ ಲಿಟ್ರಲಿ ಒಂದು ದಿನದ ಒಳಗಡೆನೇ ಈ ಥರ ಪ್ರೊಸೀಜರ್ ನೋಡಿ ಯಾವ ಥರ ಇದೆ ಅಂತ ರ್ಯಾಪಿಡಾಗಿ. ಅದೇ ನಮಗೇನಾದ್ರು ಬೇಕು ಅಂದರೆ ಗೋಲ್ಡನ್ ಪ್ಲೇ ಬಟನು ನಮಗೆ ಅದೇ ನಮ್ದೇನಾದ್ರು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಯಿತು ಅಂದ್ರೂ ಕೂಡ ಡಿಲೇ ಆಗುತ್ತೆ. ಒಂದು 20 ದಿನ ಬೇಕೇ ಬೇಕು ನಾವು ಅಪ್ಲೈ ಮಾಡಿ ಅದು ಇದು ಎಲ್ಲ ಆದರೆ. ಬಟ್ ಯೂಟ್ಯೂಬ್ ನೋಡಿ ಎಷ್ಟು ಫಾಸ್ಟಾಗಿ ರೊನಾಲ್ಡೋ ಅವ್ರ ಚಾನಲ್ ಇದಾಗಿದೆ, ನಮಗೂ ಸ್ವಲ್ಪ ಹೈಪ್ ಬರುತ್ತೆ ನೋಡಿ. ಇವಾಗ ಹೆಂಗಿದೆ ಅಂತಂದರೆ ಯೂಟ್ಯೂಬಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೊಡೀರಿ, ಸುಮಾರು ಚಾನಲ್ಗಳು ಬರ್ತವೆ. ಆ ಚಾನಲ್ಗಳೆಲ್ಲ ಲೈವ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಹಾಕಂಗೆ ಕೂತ್ಕೊಂಡಿದ್ದಾರೆ. ಇವಾಗ ಅಷ್ಟು ಹೊಡ್ತಿದೆ, ಇಷ್ಟು ಹೊಡ್ತಿದೆ, ರೆಕಾರ್ಡ್ ಹಿಂಗೆ ಅಂತ ಎಲ್ಲ. ಸೊ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಂದು ಚಾನಲ್ನು 6-7 ಸಾವಿರ ಜನ ನೋಡ್ತಾ ಇದ್ದಾರೆ, ಲೈವ್ ಸಬ್ಸ್ಕ್ರೈಬರ್ಸ್ ಕೌಂಟ್ನ. ಲಿಟ್ರಲಿ ನಿಜವಾಗ್ಲೂ ಇದೊಂಥರ ಇದನ್ನು ಯಾರಾದರೂ ಬೀಟ್ ಮಾಡೋಕ್ಕಾಗುತ್ತೆ ಅಂತ ಅನ್ಸುತ್ತೆ. ಒಂದೇ ದಿನದಲ್ಲಿ 20 ಮಿಲಿಯನ್, ಇನ್ನೂ 20 ಮಿಲಿಯನ್ ಆಗಿಲ್ಲ, ಒಂದು ದಿನದಲ್ಲಿ ಪಕ್ಕ ಆಗುತ್ತದು. ಇವಾಗ ಅದೇ ಒಂದು ದೊಡ್ಡ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಯಾರು ಕೂಡ ಗೊತ್ತಾಗಿರಲಿಲ್ಲ ರೊನಾಲ್ಡೋ ಚಾನಲ್ ಟ್ರೆಂಡ್ ಆಗ್ತಿದೆ, ರೊನಾಲ್ಡೋ ಚಾನಲು ರೆಕಾರ್ಡ್ ಮಾಡ್ತಿದೆ ಅಂತ ಎಲ್ಲ. ಇವಾಗ ಚಾನಲ್ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ವಿತಿನ್ 90 ಮಿನಿಟ್ಸು 1 ಮಿಲಿಯನ್ ಸಬ್ಸ್ಕ್ರೈಬರ್ಸು ಆಯ್ತಂತೆ ರೊನಾಲ್ಡೋ ಅವ್ರದ್ದು. ಅವ್ರು ಅಪ್ಲೈ ಮಾಡೋದು ಬೇಕಾಗಿಲ್ಲ ಗುರು, ಯೂಟ್ಯೂಬ್ ಅವರೇ ಮನೆ ಬಾಗ್ಲಿಗೆ ತಗೊಂಬಂದು ಕೊಟ್ಬಿಡ್ತಾರೆ. ತಗೊಳ್ಳಿ ಗುರು ಅಂತ ಒಂಥರ ಡಿಫ್ರೆಂಟಾಗಿ ಏನೋ ಒಂಥರ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಬಿಡಿ, ಅದೊಂಥರ ಸಪ್ರೇಟಾಗಿ ಕೊಡ್ತಾರೆ, ಅದೊಂಥರ ಸ್ಪೆಷಲ್ ಆಗಿರುತ್ತೆ, ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಆಗಿರುತ್ತೆ. ರೊನಾಲ್ಡೋ ಯೂಟ್ಯೂಬ್ನ ಯೂಟ್ಯೂಬ್ಗೆ ಒಂಥರ ಕಳೆ ಬಂದಂಗೆ ಆಯಿತು ಗುರು. ಇವಾಗ ರೊನಾಲ್ಡೋ ಕಳೆ ಬಂದಂಗಲ್ಲ, ಇವಾಗ ಯೂಟ್ಯೂಬ್ಗೆ ಒಂಥರ ಕಳೆ ಬಂದಂಗೆ ಆಯಿತು. ಯೂಟ್ಯೂಬ್ನ ಒಂಥರ ಪ್ರಮೋಟ್ ಮಾಡ್ದಂಗಿದೆ ಇವಾಗ ರೊನಾಲ್ಡೋ ಅವರು. ಆ್ಯಕ್ಚುಲಿ 6 ಮಿಲಿಯನ್ ಸಬ್ಸ್ಕ್ರೈಬರ್ಸು 6 ಅವರಲ್ಲಿ ಆಯಿತು. ಗೊತ್ತಿಲ್ಲ ಅದೆಷ್ಟು ಅವರಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅಂತ. ಅಕಾರ್ಡಿಂಗ್ ಟು ರಿಪೋರ್ಟ್ಸು 12 ಅವರಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಯಿತು ಅಂತ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಬಟ್ ಆ ಸ್ಟ್ಯಾಟ್ಸು ನಂಬರ್ಸ್ ಬಗ್ಗೆ ಎಲ್ಲ ರೊನಾಲ್ಡೋ ಅಂತ ಬಂತು ಅಂತ ಅಂದರೆ ಅವ್ರ ತಲೆನೂ ಕೂಡ ಕೆಡ್ಸ್ಕೊಂಡಿರೋದಿಲ್ಲ. ಈ ನಂಬರ್ಸು ಸ್ಟ್ಯಾಟ್ಸ್ ಇವೆಲ್ಲ ನೋಡಿ ಅವ್ರಿಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಅಂತ ಯಾರಿಗೂ ಕೂಡ ಗೊತ್ತು. ಯಾವುದೇ ಅಥ್ಲೀಟು ಬೀಟ್ ಮಾಡೋಕ್ಕಾಗಲ್ಲ, ಯಾವ ಆ್ಯಕ್ಟರು ಬೀಟ್ ಮಾಡೋಕ್ಕಾಗಲ್ಲ, ಯಾವ ಮಗನೂ ಕೂಡ ರೊನಾಲ್ಡೋ ಮುಂದೆ ನಿಲ್ಲೋದಕ್ಕಾಗೋದಿಲ್ಲ ಅಂತ ಅದು ಅವ್ರಿಗೂ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು. ನಂಬರ್ಸ್ ಅಂತ ಬಂತು ಅಂತಂದರೆ ರೊನಾಲ್ಡೋ ಎಲ್ಲರೂ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಜಸ್ಟ್ 20 ಮಿಲಿಯನ್ ಸಬ್ಸ್ಕ್ರೈಬರ್ಸು, ಜಸ್ಟ್ ಅದು 20 ಮಿಲಿಯನ್ ಅಂತಾರೆ. ರೊನಾಲ್ಡೋ ಅಂತ ಬಂದಾಗ ಅದು 20 ಮಿಲಿಯನ್ ಜಸ್ಟು. ಇವಾಗ 100 ಮಿಲಿಯನ್ ಕೂಡ ಆಗುತ್ತೆ, ಸ್ವಲ್ಪ ದಿನಗಳೇ 100 ಮಿಲಿಯನ್ ಆಗುತ್ತೆ. ಇವತ್ತು ಆ್ಯಕ್ಚುಲಿ ಸಿಲ್ವರ್ ಗೋಲ್ಡನ್ ಪ್ಲೇ ಬಟನ್ ಅನ್ಬಾಕ್ಸ್ ಮಾಡಿಬಿಟ್ಟು ಅವ್ರು ಹಾಕಿದ್ದಾರೆ. ಇವತ್ತೇ ಇನ್ನೂ ಒಂದು ಬಟನು ಬರುತ್ತೆ ಅವರಿಗೆ. 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಡೈಮಂಡ್ ಪ್ಲೇ ಬಟನ್ ಕೂಡ ಬರುತ್ತೆ. ಅದನ್ನು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಡೈಮಂಡ್ ಪ್ಲೇ ಬಟನ್ನ ಅದೇ ನಾಳೆ ಹಾಕ್ತಾರೆ ಅಂತ ಕೇಳ್ತಾರೆ. ಡೈಮಂಡ್ ಪ್ಲೇ ಬಟನ್ ಬಂತು ಅಂತ. ದಿನಕ್ಕೆ ಒಂದೊಂದು ಬಟನ್ ಗುರು, ದಿನಕ್ಕೆ ಒಂದೊಂದು ಬಟನ್ ಅಲ್ಲ, ಒಂದೇ ದಿನಕ್ಕೆ ಎಲ್ಲ ಬಟನ್ ಕೂಡ ಕೊಡಬೇಕು ಇವರಿಗೆ.
ಅದು ರೆಡ್ ಡೈಮಂಡ್ ಪ್ಲೇ ಬಟನ್ ಅಂತ ಒಂದು ಬರುತ್ತೆ, 100 ಮಿಲಿಯನ್ ಆಯಿತು ಅಂತಂದರೆ ಅದು ಕೂಡ ಇನ್ನೊಂದು ಸದ್ಯದಲ್ಲೇ ಇನ್ನೊಂದು ವೀಕಲ್ಲಿ ಬರುತ್ತೆ ಅಂತ ಕಾಣಿಸುತ್ತೆ. ಅಲ್ಲಾಗರು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈ ಥರ ಬಟನ್ಸ್ಗಳನ್ನ ಬರೋ ಬಟನ್ಸ್ಗಳೆಲ್ಲ ಒಂದೇ ದಿನ ತಗೊಳ್ಳೋ ಥರ ಒಂದು ದಿನ ಅಥವಾ ಒಂದು ವಾರದಲ್ಲಿ ತಗೊಳ್ಳೋದಿದೆಯಲ್ಲ, ಸೊ ಇದಂತೂ ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್ ಗುರು. ಎಷ್ಟೋ ಕ್ರಿಯೇಟರ್ಸ್ಗಳು ವರ್ಷ ಗಟ್ಟಲೆಯಿಂದ ಹಂಗೆ ತೆಗಿತಾ ಇರ್ತಾರೆ. ಆದ್ರೂ ಕೂಡ ನೋಡಿ, ನಾವು 300K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ 200 ಏನೋ ಆಯಿತು, 200ಇಂದ 300 ಆಗೋದಕ್ಕೆ 1.5 ವರ್ಷ ಆಗಿದೆ, ಇನ್ನೂ ಹಾಗೇ ಇಲ್ಲ 300. ಹಂಗೆ ರುಬ್ತಾ ಇದೀವಿ, ಗ್ರೈಂಡ್ ಮಾಡ್ತಾನೇ ಇದೀವಿ, ಆಗಲಿ ಅಂತ. ಇದಂತೂ ನಿಜವಾಗ್ಲೂ ಒಂಥರ ಅವ್ರ ಸಬ್ಸ್ಕ್ರೈಬರ್ಸ್ಗೆ, ಅವ್ರ ಫಾಲೋವರ್ಸ್ಗೆ ಕ್ರೆಡಿಟ್ ಕೊಡ್ಬೇಕು, ಅವರಿಂದನೇ ಆಗಿರೋದು. ಅವರು ಕೂಡ ಅದೇ ಹೇಳಿರೋದು, ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಒಂಥರ ನೋಡಿ, ಯೂಟ್ಯೂಬ್ಗೆ ಒಂಥರ ಕಡೆ ಬಂದು ಯೂಟ್ಯೂಬೇ ಒಂಥರ ಸೆನ್ಸೇಷನ್ ಆಗೋಗ್ಬಿಟ್ಟಿದೆ ಇವಾಗ. ಯೂಟ್ಯೂಬ್ ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಇತ್ತು, ರೊನಾಲ್ಡೋ ಅವರಿಂದ ಇವಾಗ ಯೂಟ್ಯೂಬೇ ಒಂಥರ ಸೆನ್ಸೇಷನ್ ಆಗೋಗ್ಬಿಟ್ಟಿದೆ. ನೀವು ಸಬ್ಸ್ಕ್ರೈಬ್ ಆದ್ರ ರೊನಾಲ್ಡೋ ಅವರ ಚಾನಲ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಪ್ಪ. ನಾವು ಯಾವಾಗ ರೊನಾಲ್ಡೋ ಥರ ತೊಗೊಳೋದು ಡೈಮಂಡ್ ಪ್ಲೇ ಬಟನ್, ಡೈಮಂಡಲ್ಲಿ ಫಸ್ಟ್ ಗೋಲ್ಡನ್ ಪ್ಲೇ ಬಟನ್ ತಗೊಳ್ಳೋಣ ಅಲ್ವಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.